ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು ಘಟಕದ ರಿವಿಷನ್. ಒಟ್ಟು ಅಂಕಗಳು 7, ಒಟ್ಟು ಪ್ರಶ್ನೆಗಳು 4, 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ ಮತ್ತು 3 ಅಂಕದ 1 ಪ್ರಶ್ನೆ. ಲೋಹಗಳು ಮತ್ತು ಅಲೋಹಗಳ ಭೌತ ಗುಣಲಕ್ಷಣಗಳ ನಡುವಣ ವ್ಯತ್ಯಾಸಗಳು. ಲೋಹಗಳ ಭೌತ ಗುಣಲಕ್ಷಣಗಳು, ಅಲೋಹಗಳ ಭೌತ ಗುಣಗಳು. ಶುದ್ಧ ಸ್ಥಿತಿಯಲ್ಲಿ ಲೋಹಗಳು ಹೊಳಪಾದ ಮೇಲ್ಮೈ ಹೊಂದಿರುತ್ತವೆ, ಅಲೋಹಗಳು ಹೊಳೆಯುವುದಿಲ್ಲ. ಲೋಹಗಳು ಕಠಿಣವಾಗಿರುತ್ತವೆ, ಅಲೋಹಗಳು ಕಠಿಣವಾಗಿರುವುದಿಲ್ಲ. ಲೋಹಗಳು ಕುಟ್ಯತೆ ಗುಣ ಹೊಂದಿವೆ, ಅಲೋಹಗಳು ಕುಟ್ಯತೆ ಗುಣ ಹೊಂದಿಲ್ಲ. ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡುವ ಗುಣವನ್ನು ಕುಟ್ಯತೆ ಎನ್ನುವರು. ಲೋಹಗಳು ತನ್ಯತೆ ಗುಣ ಹೊಂದಿವೆ, ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ ತನ್ಯತೆ ಎನ್ನುವರು. ಅಲೋಹಗಳು ತನ್ಯತೆ ಗುಣ ಹೊಂದಿಲ್ಲ. ಲೋಹಗಳು ಉಷ್ಣದ ಉತ್ತಮ ವಾಹಕಗಳಾಗಿವೆ, ಅಲೋಹಗಳು ಉಷ್ಣದ ಅವಾಹಕಗಳಾಗಿವೆ. ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು, ಅಲೋಹಗಳು ವಿದ್ಯುತ್ತಿನ ಅವಾಹಕಗಳು. ಶಾಬ್ದನ ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟಾಗುತ್ತದೆ ಲೋಹಗಳಲ್ಲಿ, ಅಲೋಹಗಳು ಶಾಬ್ದನ ಗುಣ ಹೊಂದಿಲ್ಲ. ಲೋಹಗಳು ಹೆಚ್ಚಿನ ಕರಗುವ ಬಿಂದು ಹೊಂದಿವೆ, ಅಲೋಹಗಳು ಕಡಿಮೆ ಕರಗುವ ಬಿಂದು ಹೊಂದಿವೆ. ಹೆಸರಿಸಿ. ಒಂದು ದ್ರವರೂಪದ ಲೋಹ ಪಾದರಸ. ಅತ್ಯುತ್ತಮ ಉಷ್ಣದ ಉತ್ತಮ ಲೋಹ ಬೆಳ್ಳಿ ಮತ್ತು ತಾಮ್ರ. ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುವ ಲೋಹಗಳು ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಪ್ರಕೃತಿಯಲ್ಲಿ ಶುದ್ಧ ರೂಪದಲ್ಲಿ ದೊರಕುವ ಲೋಹಗಳು ಚಿನ್ನ, ಬೆಳ್ಳಿ, ಪ್ಲಾಟಿನಂ. ಸಿನ್ನಬಾರ್ನ ರಾಸಾಯನಿಕ ಹೆಸರು ಮತ್ತು ಸೂತ್ರ HgS ಪಾದರಸದ ಸಲ್ಫೈಡ್. ಹಿತ್ತಾಳೆ ಮತ್ತು ಅಮಾಲ್ಗಂನಲ್ಲಿರುವ ಲೋಹಗಳು ಹಿತ್ತಾಳೆಯಲ್ಲಿ ತಾಮ್ರ ಮತ್ತು ಸತು, ಅಮಾಲ್ಗಂನಲ್ಲಿ ಪಾದರಸ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಬಳಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯುವುದು. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಚಿತ್ರ. ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಚಿತ್ರವನ್ನು ಬರೆಯುವುದು. ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಚಿತ್ರ. ಕಾರಣ ಕೊಡಿ. ಸೋಡಿಯಂ ಲೋಹವನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡುವರು, ಏಕೆಂದರೆ ಸೋಡಿಯಂ ಹೆಚ್ಚು ಕ್ರಿಯಾಶೀಲವಾಗಿದೆ ಮತ್ತು ವಾತಾವರಣದಲ್ಲಿರುವ ಆಕ್ಸಿಜನ್ ಮತ್ತು ನೀರಿನೊಂದಿಗೆ ಶೀಘ್ರವಾಗಿ ವರ್ತಿಸುತ್ತದೆ, ಆದರೆ ಸೀಮೆ ಎಣ್ಣೆಯಲ್ಲಿ ವರ್ತಿಸುವುದಿಲ್ಲ. ನೀರಿನೊಂದಿಗೆ ಕ್ಯಾಲ್ಸಿಯಂ ವರ್ತಿಸಿದಾಗ ಈ ಲೋಹವು ನೀರಿನ ಮೇಲೆ ತೇಲುವುದು, ಏಕೆಂದರೆ ನೀರಿನೊಂದಿಗೆ ಕ್ಯಾಲ್ಸಿಯಂನ ವರ್ತನೆಯ ತೀವ್ರತೆ ಕಡಿಮೆ, ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ, ಆದ್ದರಿಂದ ಈ ಲೋಹವು ನೀರಿನ ಮೇಲೆ ತೇಲುವುದು. ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯಧರ್ಮಿ ಆಕ್ಸೈಡ್ ಎನ್ನುವರು. ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ, ಆದ್ದರಿಂದ ಇದನ್ನು ಉಭಯಧರ್ಮಿ ಆಕ್ಸೈಡ್ ಎನ್ನುವರು. ಅಯಾನಿಕ್ ಸಂಯುಕ್ತಗಳು ಅಧಿಕ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿರುತ್ತವೆ, ಏಕೆಂದರೆ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಅಯಾನಿಕ್ ಸಂಯುಕ್ತಗಳು ಅವುಗಳ ಘನ ಸ್ಥಿತಿಯಲ್ಲಿ ವಿದ್ಯುತ್ ಪ್ರವಹಿಸಲಾರವು. ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ, ಏಕೆಂದರೆ ಅಯಾನುಗಳ ಚಲನೆ ಸಾಧ್ಯವಿಲ್ಲ. ತಾಮ್ರ, ಕಬ್ಬಿಣ ಮತ್ತು ಈ ರೀತಿಯ ಲೋಹಗಳು ನೈಟ್ರಿಕ್ ಆಮ್ಲದ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವುದಿಲ್ಲ. ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಕ. ಇದು ಉತ್ಪತ್ತಿಯಾದ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವತಃ ಯಾವುದಾದರೊಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ. ಶುದ್ಧ ಕಬ್ಬಿಣಕ್ಕೆ ಕಾರ್ಬನ್ ಅನ್ನು ಸೇರಿಸಲಾಗುವುದು. ಶುದ್ಧ ಕಬ್ಬಿಣವು ತುಂಬಾ ಮೃದುವಾಗಿದೆ, ಉಷ್ಣ ನೀಡಿದಾಗ ಸುಲಭವಾಗಿ ಹಿಗ್ಗುತ್ತದೆ, ಆದರೆ ಇದಕ್ಕೆ ಸ್ವಲ್ಪ ಕಾರ್ಬನ್ ಸೇರಿಸಿದರೆ ಗಟ್ಟಿ ಮತ್ತು ಬಲಯುತವಾಗುತ್ತದೆ. ಅನೇಕ ಕೈಗಾರಿಕೆಗಳಲ್ಲಿ ಥರ್ಮೈಟ್ ಪ್ರಕ್ರಿಯೆಯನ್ನು ಬಹಳಷ್ಟು ಉಪಯೋಗಿಸಲಾಗುವುದು. 3MnO2 + 4Al is giving rise to 3Mn + 2Al2O3 plus ಉಷ್ಣ. Fe2O3 + 2Al is giving rise to 2Fe + Al2O3 plus ಉಷ್ಣ. ಈ ಸ್ಥಾನಪಲ್ಲಟ ಕ್ರಿಯೆಗಳು ಅತಿ ಬಹಿರುಷ್ಣಕವಾಗಿವೆ
ಅತ್ಯಂತ ಹೆಚ್ಚಿನ ಪ್ರಮಾಣದ ಉಷ್ಣತೆ ಬಿಡುಗಡೆಯಾಗುವುದರಿಂದ ಉತ್ಪತ್ತಿಯಾಗುವ ಲೋಹಗಳು ದ್ರವಿಸಿದ ಸ್ಥಿತಿಯಲ್ಲಿರುತ್ತವೆ. ವಾಸ್ತವವಾಗಿ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ನ ಪ್ರತಿವರ್ತನೆಯನ್ನು ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸುತ್ತಾರೆ. ಈ ಕ್ರಿಯೆಯನ್ನು ಥರ್ಮೈಟ್ ಕ್ರಿಯೆ ಎನ್ನುವರು. ದೀರ್ಘಕಾಲ ತೇವಾಂಶಯುಕ್ತ ಗಾಳಿಗೆ ತೆರೆದಿಟ್ಟ ತಾಮ್ರದ ಪದಾರ್ಥಗಳ ಮೇಲೆ ಹಸಿರು ಬಣ್ಣದ ಪದರ ಕಾಣುವುದು. ತಾಮ್ರದ ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಜೊತೆ ವರ್ತಿಸಿ ಹಸಿರು ಪದರ ಉಂಟಾಗುತ್ತದೆ. ತಾಮ್ರದ ಕಾರ್ಬೋನೇಟ್. ಕ್ರಿಯಾಶೀಲ ಲೋಹಗಳನ್ನು ಗುರುತಿಸುವುದು ಮತ್ತು ಅವುಗಳ ಕ್ರಿಯಾಶೀಲತೆಯ ವೇಗದ ದರದ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸುವುದು. ತಾಮ್ರ, Zn, Fe, Mg ಮತ್ತು Mn ಲೋಹಗಳ ನೈಟ್ರಿಕ್ ಆಮ್ಲದ ಜೊತೆ ವರ್ತನೆ ಹಾಗೂ ಈ ಕ್ರಿಯೆ ಹೈಡ್ರೋಜನ್ ಅನಿಲದ ಬಿಡುಗಡೆಯನ್ನು ಪರಿಗಣಿಸುವುದು. ಲೋಹಗಳ ಕ್ರಿಯಾಶೀಲತೆ ಸರಣಿ K ಪೊಟ್ಯಾಸಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಅಲ್ಯೂಮಿನಿಯಂ, ಜಿಂಕ್ ಅಥವಾ ಸತು, ಕಬ್ಬಿಣ, ಸೀಸ, ಹೈಡ್ರೋಜನ್, ತಾಮ್ರ, ಕಾಪರ್, ಪಾದರಸ, Ag ಬೆಳ್ಳಿ, Au ಬಂಗಾರ. ಲೋಹವು ನೈಟ್ರಿಕ್ ಆಮ್ಲದ ಜೊತೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ, ಏಕೆಂದರೆ ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಕವಾಗಿದೆ. ಇದು ಉತ್ಪತ್ತಿಯಾದ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ನೈಟ್ರೋಜನ್ ಆಕ್ಸೈಡ್ N2O ಅಥವಾ NO ಅಥವಾ NO2 ಆಗಿ ಅಪಕರ್ಷಣೆ ಹೊಂದುತ್ತದೆ. ಆದರೆ ಮ್ಯಾಗ್ನೀಸಿಯಂ ಮತ್ತು ಮ್ಯಾಂಗನೀಸ್ Mg ಮತ್ತು Mn ಗಳು ಅತಿ ಸಾರಯುಕ್ತ ನೈಟ್ರಿಕ್ ಆಮ್ಲದ ಜೊತೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ. Mg, Al, Zn, Fe. ಕಬ್ಬಿಣವು ತುಕ್ಕು ಹಿಡಿಯುವುದನ್ನು ನಿಯಂತ್ರಿಸುವ ವಿಧಾನಗಳನ್ನು ಪಟ್ಟಿ ಮಾಡುವುದು. ಕನಿಷ್ಠ ಯಾವುದಾದರೂ 4 ವಿಧಾನಗಳು: ಬಣ್ಣ ಹಚ್ಚುವುದು, ಎಣ್ಣೆ ಸವರುವುದು, ಗ್ರೀಸ್ ಹಚ್ಚುವುದು, ಗ್ಯಾಲ್ವನೀಕರಣ ಅಂದರೆ ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುವುದು, ಕ್ರೋಮಿಯಂ ಲೇಪನ, ಆ್ಯನೋಡೀಕರಣ, ಮಿಶ್ರಲೋಹ ಮಾಡುವುದು. ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯುವುದು. ಅಲ್ಯೂಮಿನಿಯಂ ಆಕ್ಸೈಡ್ ಒಂದು ಉಭಯಧರ್ಮಿ ಆಕ್ಸೈಡ್ ಎಂದು ದೃಢಪಡಿಸಲು ರಾಸಾಯನಿಕ ಸಮೀಕರಣ ಬರೆಯುವುದು. Al2O3 plus 6HCl is giving rise to 2AlCl3 plus 3H2O. Al2O3 plus 2NaOH is giving rise to 2NaAlO2 plus H2O. ಸೋಡಿಯಂ ಅಲ್ಯೂಮಿನೇಟ್. ಚಿಹ್ನೆ ಬಾರ್ನಿಂದ ಪಾದರಸವನ್ನು ಉದ್ಧರಿಸುವುದು. ಲೋಹದ ಆಕ್ಸೈಡ್ ಕಾಸುವುದರ ಮೂಲಕ ಅಪಕರ್ಷಣೆ. ಉದಾಹರಣೆ: ಚಿಹ್ನೆ ಬಾರ್ HgS ಪಾದರಸದ ಒಂದು ಅದುರು. ಇದನ್ನು ಗಾಳಿಯಲ್ಲಿ ಕಾಯಿಸಿದಾಗ ಮೊದಲು ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತದೆ. ಪಾದರಸದ ಆಕ್ಸೈಡ್ ಮತ್ತಷ್ಟು ಕಾಯಿಸಿದಾಗ ಅಪಕರ್ಷಿಸಲ್ಪಟ್ಟು ಪಾದರಸವಾಗುತ್ತದೆ. 2HgS plus 3O2, 2HgO plus 2SO2, 2HgO is giving rise to 2Hg plus O2. ಸತುವಿನ ಕಾರ್ಬೋನೇಟ್ನಿಂದ ಶುದ್ಧ ಸತುವನ್ನು ಉದ್ಧರಿಸುವುದು. ZnCO3 is giving rise to ZnO plus CO2. ಅಪಕರ್ಷಣೆಯ ಅಗತ್ಯವಿದೆ, ಏಕೆಂದರೆ ಸತುವಿನ ಆಕ್ಸೈಡ್ ಅನ್ನು ಕಾರ್ಬನ್ನೊಂದಿಗೆ ಕಾಯಿಸಿದಾಗ ಅದು ಅಪಕರ್ಷಿಸಲ್ಪಟ್ಟು ಸತುವಾಗುತ್ತದೆ. ZnO plus C is giving rise to Zn plus CO. ಚುಕ್ಕೆ ವಿನ್ಯಾಸಗಳನ್ನು ಬರೆಯುವುದರ ಮೂಲಕ ಸೋಡಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೀಸಿಯಂ ಕ್ಲೋರೈಡ್ ಅಣುಗಳ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಅಯಾನಿಕ್ ಬಂಧ ಉಂಟಾಗುವುದನ್ನು ತೋರಿಸುವುದು. ಈ ಅಣುಗಳ ಉಂಟಾಗುವಿಕೆಯನ್ನು ವಿವರಿಸುವುದು. ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ, ಮ್ಯಾಗ್ನೀಸಿಯಂ ಕ್ಲೋರೈಡ್ ಉಂಟಾಗುವಿಕೆ. ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ ವಿವರಣೆ: ಸೋಡಿಯಂ ಪರಮಾಣು ತನ್ನ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡು ಕ್ಯಾಟಯನ್ ಆಗುತ್ತದೆ Na+. ಕ್ಲೋರಿನ್ ಪರಮಾಣು ಸೋಡಿಯಂ ಪರಮಾಣುವಿನಿಂದ ತನ್ನ ವೇಲೆನ್ಸ್ ಕಕ್ಷೆಗೆ ಎಲೆಕ್ಟ್ರಾನ್ ಅನ್ನು ಪಡೆದು ಆನಯನ್ Cl- ಆಗುತ್ತದೆ. ಈ ಎರಡೂ ವಿರುದ್ಧ ಆವೇಶವುಳ್ಳ ಪರಮಾಣುಗಳು ಪರಸ್ಪರ ಆಕರ್ಷಿಸುತ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಸೋಡಿಯಂ ಕ್ಲೋರೈಡ್ ಅಣುವು ಉಂಟಾಗುತ್ತದೆ. ಮ್ಯಾಗ್ನೀಸಿಯಂ ಕ್ಲೋರೈಡ್ ಉಂಟಾಗುವಿಕೆ: ಮ್ಯಾಗ್ನೀಸಿಯಂ ಪರಮಾಣು ತನ್ನ 2 ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಕ್ಯಾಟಯನ್ ಆಗುತ್ತದೆ Mg2+. 2 ಕ್ಲೋರಿನ್ ಪರಮಾಣುಗಳು ಮ್ಯಾಗ್ನೀಸಿಯಂ ಪರಮಾಣುವಿನಿಂದ ತನ್ನ ವೇಲೆನ್ಸ್ ಕಕ್ಷೆಗೆ ಎಲೆಕ್ಟ್ರಾನ್ ಅನ್ನು ಪಡೆದು ಆನಯನ್ 2Cl- ಆಗುತ್ತದೆ. ಈ ವಿರುದ್ಧ ಆವೇಶವುಳ್ಳ ಪರಮಾಣುಗಳು ಪರಸ್ಪರ ಆಕರ್ಷಿಸುತ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಮ್ಯಾಗ್ನೀಸಿಯಂ ಕ್ಲೋರೈಡ್ ಅಣುವು ಉಂಟಾಗುತ್ತದೆ. ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ 4 ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಭೌತ ಸ್ಥಿತಿ ಘನವಸ್ತುಗಳಾಗಿದೆ. ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ. ನೀರಿನಲ್ಲಿ ವಿಲೀನವಾಗುತ್ತವೆ, ಆದರೆ ಸಾವಯವ ದ್ರಾವಕಗಳಾದ ಸೀಮೆಎಣ್ಣೆ ಅಥವಾ ಪೆಟ್ರೋಲ್ಗಳಲ್ಲಿ ವಿಲೀನಗೊಳ್ಳುವುದಿಲ್ಲ. ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ, ಆದರೆ ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ.
ಕಾಸುವಿಕೆ ಮತ್ತು ಹುರಿಯುವಿಕೆಗಳ ನಡುವಿನ ವ್ಯತ್ಯಾಸವನ್ನು ಬರೆಯುವುದು. ಹುರಿಯುವಿಕೆ ಸಲ್ಫೈಡ್ ಅದರನ್ನು ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಉದಾಹರಣೆ 2ZnS + 3O2 2ZnO + 2SO2. ಕಾಸುವಿಕೆ ಕಾರ್ಬೊನೇಟ್ ಅದರನ್ನು ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ZnCO3 is giving us to ZnO + CO2. ZnO + C is giving us to Zn + CO. ಗಾಳಿಯ ಘಟಕಗಳೊಂದಿಗೆ ತಾಮ್ರ ಮತ್ತು ಬೆಳ್ಳಿಯ ವರ್ತನೆ. ತೇವಾಂಶಯುಕ್ತ ಗಾಳಿಯ ಜೊತೆ ತಾಮ್ರದ ವರ್ತನೆ ಮತ್ತು ಗಾಳಿಯಲ್ಲಿರುವ ಸಲ್ಫರ್ ಕಣಗಳ ಜೊತೆ ಬೆಳ್ಳಿಯ ವರ್ತನೆ. ಅಣುಸೂತ್ರಗಳ ಜೊತೆಗೆ ಈ ಎರಡೂ ಕ್ರಿಯೆಗಳಲ್ಲಿ ದೊರೆತ ಅಂತಿಮ ಉತ್ಪನ್ನಗಳನ್ನು ಹೆಸರಿಸುವುದು. ಲೋಹಗಳು ಗಾಳಿಯಲ್ಲಿ ಉರಿಸಿದಾಗ ಎಲ್ಲಾ ಲೋಹಗಳು ಆಕ್ಸಿಜನ್ ಜೊತೆ ಸಂಯೋಗ ಹೊಂದಿದಾಗ ಆಯಾ ಲೋಹದ ಆಕ್ಸೈಡ್ಗಳಾಗುತ್ತವೆ. ಲೋಹ ಪ್ಲಸ್ ಆಕ್ಸಿಜನ್ ಈಸ್ ಗಿವಿಂಗ್ ಅಸ್ ಟು ಲೋಹದ ಆಕ್ಸೈಡ್. ತಾಮ್ರ 2Cu + O2 2CuO. ತಾಮ್ರ ಪ್ಲಸ್ ಆಕ್ಸಿಜನ್ ತಾಮ್ರದ ಆಕ್ಸೈಡ್. ಅಲ್ಯೂಮಿನಿಯಂ 4Al + 3O2 is giving us to 2Al2O3. ಅಲ್ಯೂಮಿನಿಯಂ ಪ್ಲಸ್ ಆಕ್ಸಿಜನ್ is giving us to ಅಲ್ಯೂಮಿನಿಯಂ ಆಕ್ಸೈಡ್. ಬೆಳ್ಳಿ ಪ್ಲಸ್ ಆಕ್ಸಿಜನ್ ಬೆಳ್ಳಿಯ ಆಕ್ಸೈಡ್. ಧನ್ಯವಾದಗಳು.